ಇವರೇ 5 ವರ್ಷ ಕಂಟಿನ್ಯೂ ಆಗ್ತಾರೆ. ಬಡ್ಜೆಟ್ ಮುಗಿದ ಮೇಲೆ ಖರ್ಗೆಯವರು, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಹೀಗೆ ಹೋಗ್ಬೇಕು, ಹೀಗೆ ಹೋಗ್ಬಾರ್ದು ಅಂತ ಹೇಳಿದ್ಮೇಲೂ ರಾಜಣ್ಣ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರು ಇನ್ನೂ 2 ಬಡ್ಜೆಟ್ಗಳನ್ನು ಮಂಡಿಸ್ತಾರೆ. 16 ಮಂಡಿಸಾಯ್ತು, 17 ಮಂಡಿಸ್ತಾರೆ, 18 ಮಂಡಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ಹೈಕಮಾಂಡ್ಗೂ ಕಚ್ಚೆ ಕಡ್ದಲೆ ಲಗಾಮ್ಗೂ ಎದುರದಲೆ ರಾಜಣ್ಣವರು ಧೈರ್ಯವಾಗಿ ಹೈಕಮಾಂಡ್ ಅನ್ನು ಎದುರಿಸಿ ಮಾತಾಡ್ತಾರೆ. AICC ಅಧ್ಯಕ್ಷರು ಹೇಳಿದ್ಮೇಲೆ ಅಂದ್ರೆ ಇವೆಲ್ಲ ಕಾರಣಗಳು ರಾಜಣ್ಣವ್ರಿಗೆ ಬಂದು ತಗಲಾಕೊಂಡಿದೆ. ನಾನಿವತ್ತು ಇಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ, ನಮ್ಮ ಗೌರವಾನ್ವಿತ ಪರಮೇಶ್ ಸಾಹೇಬರು ಇದ್ದಾರೆ. ನಾನಿವತ್ತು ಇಲ್ಲಿವರೆಗೂ ಸುವೋ ಮೋಟೋ ಕೇಸನ್ನು ತಗೊಂಡು ಈ ತನಿಖೆ ಮಾಡಬೇಕಾಯ್ತು. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಇನ್ ದ ಕಾಂಗ್ರೆಸ್ ಗವರ್ಮೆಂಟ್. ಇಟ್ಸ್ ಅ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಇನ್ ದ ಕಾಂಗ್ರೆಸ್ ಗವರ್ಮೆಂಟ್. ಇದನ್ನ ವಿರೋಧ ಪಕ್ಷದವರು ಹೇಳಿರೋದಲ್ಲ, ಇದನ್ನ ರೂಲಿಂಗ್ ಪಾರ್ಟಿ ಇರುವಂತ ಒಬ್ಬ ಸಚಿವರು ಹೇಳಿರುವಂತ ಒಂದು ಅಸೆಂಬ್ಲಿಯ ಪವಿತ್ರವಾದ ಜಾಗದಲ್ಲಿ ಹೇಳಿರುವಂತ ಒಂದು ಪ್ರಸ್ತಾವನೆ ಮಾಡಿರುವಂಥದ್ದು. 48 ಸಿಡಿಗಳಿದೆ ಅಂತ ಹೇಳಿ, ಅಂದ್ರೆ ಜಡ್ಜ್ಗಳು ಇದ್ದಾರೆ ಕೆಲವರು ಅಂತಲೂ ಕೂಡ ರಾಜಣ್ಣ ಸಾಹೇಬರು ಅದನ್ನು ಹೇಳಿದ್ದಾರೆ. ನಾನಿವತ್ತು ಸರ್ಕಾರ ಸಿದ್ದರಾಮಯ್ಯನವರು, ಇದು ಸಿದ್ದರಾಮಯ್ಯನವರೇ ಮಾಡಿಸಿದಾರ ಇಲ್ಲ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿಗಿಲ್ವಾ? ಯಾಕೆಂದ್ರೆ ಸಿದ್ದರಾಮಯ್ಯನವರು ಹೇಳದೇ ಇದ್ರೆ ಸ್ಪೀಕರ್ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಇದು ಮಾತಾಡೋಕ್ಕೆ. ಯಾಕಂದ್ರೆ ಇದು ಹೌಸಲ್ಲಿ ಮಾತಾಡುವಂಥ ವಿಷಯಗಳು ಅಲ್ಲ. ಇದು ಒಬ್ಬ ಕ್ಯಾಬಿನೆಟ್ ಸಚಿವರು ಮಾತಾಡುವಂಥದ್ದು ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಾರೆ, ಇಲ್ಲ ಮುಖ್ಯಮಂತ್ರಿಗಳು ಪರ್ಸನಲ್ ಆಗಿ ಮಾತಾಡ್ತಾರೆ, ತನಿಖೆಗೆ ಆದೇಶ ಮಾಡ್ತಾರೆ. ಇದು ಯಾಕೆ ಇದು ಮುನ್ನೆಲೆಗೆ ಬಂತು? ಯಾಕೆ ಕಾಂಗ್ರೆಸ್ಸಿನ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತಾಡಬೇಕಾಯಿತು, ಇಲ್ಲ ಕ್ಯಾಬಿನೆಟ್ ಅಲ್ಲಿ ಮಾತಾಡಬೇಕಾಯ್ತು, ಇಲ್ಲ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರ ಕಚೇರಿಗೆ ಹೋಗಿ ಮಾತಾಡಬೇಕಾಯ್ತು? ಇದು ಹೌಸಲ್ಲಿ ಯಾಕಾಯ್ತು? ಇದು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವರು ಇದನ್ನ ಮಾಡಿದ್ರ ಡ್ರಾಮಾನ? ಅವ್ರು ಏನಾರು ಹೈಕಮಾಂಡ್ ಮಾತಾಡ್ಕೊಳ್ಳಿ. 2.5 ವರ್ಷ ಸಿದ್ದರಾಮಯ್ಯನವರಂತ ಮಾನ್ಯ ಸಿದ್ದರಾಮಯ್ಯನವರಂತ ಮಾತಾಡಿದ್ವಿ ಹೈಕಮಾಂಡ್, ಇಲ್ಲ 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದ್ರೆ ಅವ್ರ ಆಂತರಿಕ ವಿಷಯ, ನಾನು ಆ ವಿಷಯ ಮಾತಾಡಲ್ಲ. ಆದರೆ ಇವೆಲ್ಲ ಪರಿಣಾಮಗಳು ಆಡಳಿತದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರಿದೆ ಅನ್ನೋದು ಬಹಳ ಮುಖ್ಯ. ಕರ್ನಾಟಕದ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿದ್ದು ಒಂದು ಭ್ರಷ್ಟಾಚಾರ ಮುಕ್ತವಾದ ಆಡಳಿತವನ್ನು ಕೊಡಿ, ಬಡವರ ಪರ ಆಡಳಿತವನ್ನು ಕೊಡಿ ಅಂತ ಹೇಳಿ ಇವತ್ತು ಕೊಟ್ಟಿದ್ದು. ಆದರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಒಂದು ಕಡೆ ಭ್ರಷ್ಟಾಚಾರ, ಒಂದು ಕಡೆ ಆಂತರಿಕ ಕಚ್ಚಾಟ, ಒಂದು ಕಡೆ ಮೊಯ್ಲಿಯವರು ಹೇಳ್ತಾರೆ ಯಾವಾಗ 15 ದಿವಸದ ಹಿಂದೆ ಮಂಗಳೂರಿಗೆ ಹೋಗ್ತಾರೆ, ಯಾವುದೋ ಒಂದು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇವರು ಹೋಗ್ತಾರೆ, ಮೊಯ್ಲಿ ಸಾಹೇಬರು ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಕೂತ್ಕೊಂಡು ಹೇಳ್ತಾರೆ, ಮೊಯ್ಲಿಯವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ, ಅದನ್ನ ಯಾರೂ ತಪ್ಪಿಸಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನಿದ್ರ ಅರ್ಥ? ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ? ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರ ವಿರುದ್ಧ ಯುದ್ಧ ನಡೀತಿದ್ಯಾ? ಮೊಯ್ಲಿಯವರು 1970ರಲ್ಲಿ ಕಾಂಗ್ರೆಸ್ಗೆ ಬಂದಂತವ್ರು. ವೀರಪ್ಪ ಮೊಯ್ಲಿಯವರು 1970ರಲ್ಲಿ ಬಂದ್ರೆ, ಧರ್ಮಸಿಂಗ್ ಅವರು 1970ರಲ್ಲಿ ಪಾರ್ಟಿಗೆ ಸೇರ್ತಾರೆ. 1970ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರ್ತಾರೆ. 50 ವರ್ಷ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದವರು. ಸಿದ್ದರಾಮಯ್ಯನವರು ಯಾವಾಗ ಬಂದಿದ್ದು? 2006ರಲ್ಲಿ ಬರ್ತಾರೆ. 2006ರಲ್ಲಿ ಬಂದು 2 ಬಾರಿ ವಿರೋಧ ಪಕ್ಷದ ನಾಯಕ ಆಗ್ತಾರೆ, 2 ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ. ಇದು ಮೂಲ ಕಾಂಗ್ರೆಸ್ ಅವರಿಗೆ ಹತ್ಕೊಂಡಿದೆ ಬೆಂಕಿ. ನಾವು ಕಾಂಗ್ರೆಸ್ ಪಕ್ಷ ಕಟ್ಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅನ್ನ ಈ ಒಂದು ಆಂತರಿಕ ಕಚ್ಚಾಟದಲ್ಲಿ ಇವತ್ತು ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಆಡಳಿತ ಕುಸಿದು ಬಿದ್ದಿದೆ, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ, ಆಂತರಿಕ ಕಲಹ ಹೆಚ್ಚಾಗಿದೆ. ಅದಕ್ಕೆ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸುವೋ ಮೋಟೋ ಕೇಸ್ ತಗೊಂಡು ಇಮಿಡಿಯೇಟ್ ಆಗಿ ಇದನ್ನ CBIಗೆ ವಹಿಸಬೇಕು. ಯಾಕೆಂದ್ರೆ ಇವತ್ತು ನಾವು ನೋಡಿದ್ದೇವೆ, ಎಲ್ಲ ಹಗರಣಗಳನ್ನ ಸರ್ಕಾರದಲ್ಲಿ ನೋಡಿದ್ದೇವೆ. ಇವತ್ತು ಮೂಢ ಹಗರಣ ಬಂತು, ಮೈಸೂರಿನಲ್ಲಿ ಮೂಢ ಹಗರಣ ಬಂತು, ಲೋಕಾಯುಕ್ತಕ್ಕೆ ಕೊಟ್ಟರು. ಏನಾಯ್ತು? ಲೋಕಾಯುಕ್ತದಲ್ಲಿ ಯಾರ ಕಂಟ್ರೋಲ್ ಇರುತ್ತೆ? ಯಾವ ಮುಖ್ಯಮಂತ್ರಿಗೆ ಹೋಗಿ ಪೊಲೀಸ್ ಲೋಕಾಯುಕ್ತ SP ಹೋಗಿ ಕ್ವಶನ್ ಮಾಡೋಕ್ಕಾಗುತ್ತೆ? ಯಾರು ಕ್ವಶನ್ ಮಾಡೋಕ್ಕಾಗುತ್ತೆ? ಯಾರು ಕ್ವಶನ್ ಮಾಡೋಕ್ಕಾಗಲ್ಲ. ಏನಾಯ್ತದು? ಮುಚ್ಚೋಯ್ತು. ನಾನು ಅದಕ್ಕೆ ಇವತ್ತು ಹೇಳ್ತೀನಿ, ಮೂಢ ಹಗರಣ ಇರ್ಬೋದು, ಆಮೇಲೆ ಸಿದ್ದರಾಮಯ್ಯನವರು 2013ರಿಂದ 2018 ಮುಖ್ಯಮಂತ್ರಿ ಆಗಿದ್ದಾಗ ಒಂದು ರೀಡೂ ಮಾಡಿದ್ರು.